ನೀನ್ ಹೇಳಿದ ಸಾಲು ನಿರಂತರವಾಗಿರು ಎಂದು ಅದರ ಅರ್ಥವೇನೂ ಇಲ್ಲ. ಹೆಚ್ಚಿನ ಮಾರ್ಕೆಟರ್ಗಳು ಮಾರ್ಕೆಟಿಂಗ್ ಅನ್ನು ಪಾಠಪುಸ್ತಕಗಳಿಂದ ಕಲಿಯುತ್ತಾರೆ. ಡಿಗ್ರಿಗಳನ್ನು ಬಿಟ್ಬಿಡುವುದು ವಿಷಯ ಸೃಷ್ಟಿಗಾಗಿ ಅತ್ಯಂತ ಮೂರ್ಖತನದ ಆಲೋಚನೆ ಎಂದು ನನಗನ್ಸುತ್ತೆ. ಇಂದು ನಮ್ಮೊಂದಿಗಿರೋ ವ್ಯಕ್ತಿ ದೇಶದ ಹಲವು ಪ್ರಮುಖ ಕ್ರಿಯೇಟರ್ಗಳೊಂದಿಗೆ, ಉದಾಹರಣೆಗೆ ರಾಜ್ ಶಾಮಾನಿ ಮತ್ತು ಫೈನಾನ್ಸ್ ವಿತ್ ಶರಣ್ ಅವರೊಂದಿಗೆ ಕೆಲಸ ಮಾಡಿ ಮಾರ್ಕೆಟಿಂಗ್ ಕಲ್ತಿದ್ದಾರೆ. ಹೈ ಟಿಕೆಟ್ಗಳನ್ನು ನೀವು ಎಂದಿಗೂ ಕೋಲ್ಡ್ ಮೂಲಕ ಕ್ಲೋಸ್ ಮಾಡಲಾಗದು. ಹೈ ಟಿಕೆಟ್ಗಳು ರೆಫರಲ್ ಮೂಲಕವೇ ಆಗಬೇಕು. ನೀವು ಈವೆಂಟಿಗೆ ಹೋಗಿ ಕೂಡ ಹೈ ಟಿಕೆಟ್ ಕ್ಲೋಸ್ ಮಾಡಲಾಗದು. ಮತ್ತು ಬ್ರ್ಯಾಂಡಿಂಗ್, ಜಾಹೀರಾತು, ಮಾರ್ಕೆಟಿಂಗ್, ನಿಮ್ಮ ಬ್ರ್ಯಾಂಡ್ ಮತ್ತು ಐಡೆಂಟಿಟಿಗೆ ಎಂಡ್ ಟು ಎಂಡ್ ಗ್ರಾಹಕ ರಕ್ಷಣೆಯ ಸೇವೆಗಳನ್ನು ಒದಗಿಸೋದ್ರ ಮೇಲೆ ಸಂಪೂರ್ಣ ಬ್ರ್ಯಾಂಡನ್ನು ನಿರ್ಮಿಸಿದ್ದಾರೆ. ನೀವು ಎಲ್ಲವನ್ನೂ ಬಿಟ್ಟು ಕೇವಲ ವಿಷಯ ಸೃಷ್ಟಿಸಲು ಪ್ರಾರಂಭಿಸಿದ್ದೀರಿ ಎಂದು ಊಹಿಸೋಣ. ಅದು ಒಳ್ಳೆಯ ಆಲೋಚನೆ ಎಂದು ನನಗೆ ಅನಿಸೋದಿಲ್ಲ, ಏಕೆಂದರೆ ನಾಳೆ ಒಂದು ಅವತಾರ ನಿಮ್ಮನ್ನು ಬದಲಾಯಿಸಬಹುದು. ಅದು ಮುಖ್ಯವಲ್ಲ, ಏನೂ ಇಲ್ಲ, ಸತ್ಯವಾಗಿಯೇ ಇಲ್ಲ. ನೀವು 5 ವರ್ಷದ ಯೋಜನೆ ಹೊಂದಬಾರ್ದು, ನೀವು 6 ತಿಂಗಳ ಮೈಲಿಗಲ್ಲು ಸಾಧಿಸಬೇಕು ಎಂಬುದು ಖಚಿತವಾಗಿರಬೇಕು. ಈಗ ವೀಕ್ಷಣೆಗಳನ್ನ ಪಡೆಯೋದು ಸುಲಭವಾಗಿದೆ, ಆದರೆ ನಂಬಿಕೆ ಸುಲಭವಲ್ಲ. AI ಹೆಚ್ಚಾಗಿ ವಿಸ್ತರಿಸತೊಡಗಿದ ತಕ್ಷಣದಿಂದ ವೀಕ್ಷಣೆಗಳನ್ನು ಪಡೆಯೋದು ಇನ್ನೂ ಸುಲಭವಾಗ್ತದೆ, ಆದರೆ ನಂಬಿಕೆಯನ್ನು ಪಡೆಯೋದು ಸುಲಭವಾಗುವುದಿಲ್ಲ.